ಸದ್ಯ ಧ್ಯಾನದಲ್ಲಿದ್ದಾರೆ, ಒಳ್ಳೇದೇ ಆಯಿತು. ಏನು ಒಳ್ಳೇದಾಯಿತು? ಗುರುಗಳಿಗೆ ಎಷ್ಟು ಬೇಗನೆ ವಿಚಾರ ಗೊತ್ತಾಗುತ್ತೋ ಅಷ್ಟು ಒಳ್ಳೆಯದು. ಅವ್ರ ಜೊತೆಲಿ 14 ವರ್ಷಗಳಿಂದ ಇದ್ದೀನಿ. ಅವರ ಅಣುವಣುವು ನನಗೆ ಚೆನ್ನಾಗಿ ಪರಿಚಯ ಇದೆ. ಏನು ಪರಿಚಯ ಇವೇನೋ, ಈಗೇನು ಮಾಡೋದು? ಇಷ್ಟು ವರ್ಷ ಗುರುಗಳು ತೀರ್ಮಾನಿಸಿರೋ ಎಲ್ಲ ಪೂಜೆಗೂ ಸೇವೆ ಸಲ್ಲಿಸಿದ್ದೀನಿ. ಅವ್ರು ತೀರ್ಮಾನದಂತೆ ಸಂಪೂರ್ಣವಾಗಿ ಜವಾಬ್ದಾರಿ ನಂದಾಗಿರ್ತಿತ್ತು. ಎಲ್ಲ ಕೆಲಸನೂ ಯಶಸ್ವಿಯಾಗಿ ನಿರ್ವಹಿಸಿದ್ದೀನಿ. ಎಲ್ಲೂ ಎಳ್ಳಷ್ಟು ಹೆಚ್ಚು ಕಡಿಮೆ ಆಗದಿರೋ ಥರ ನೋಡ್ಕೊಂಡಿದ್ದೀನಿ. ಸತ್ಯ ತಿಳಿದಾಗ ದೊಡ್ಡವರು ಅರ್ಥ ಮಾಡ್ಕೋತಾರೆ ಬಿಡು. ಗುರುಗಳು ನನ್ನ ಮೇಲೆ ಇಟ್ಟಿದ್ದದ್ದು ಭರವಸೆ ಸುಳ್ಳಾಯಿತು, ನಂಬಿಕೆಗೆ ದ್ರೋಹ ಆಯಿತು. ಇಷ್ಟೆಲ್ಲ ಆದಮೇಲೆ ಅವ್ರಿಗೆ ಹೇಗೆ ಮುಖ ತೋರಿಸ್ಲಿ? ಬಲಿ ಕೊಡಬೇಕಾಗಿದ್ದ ಕನ್ಯೆ ಬಲಿಗೆ ಮುಂಚೆನೇ ಸತ್ತೋದ್ಲು ಅಂತ ಹೇಗೆ ಹೇಳಿ ಅವರಿಗೆ? ನೀನು ಯಾಕೆ ಇಷ್ಟು ಮನ್ಸು ಕಚ್ಕೋತೀಯ? ನೀನು ಅವರ ಅಚ್ಚುಮೆಚ್ಚಿನ ಶಿಷ್ಯ. ಇಲ್ಲಿ ಸಾಯಲು ಅಲ್ಲಿ ಸತ್ವ ಅಷ್ಟೇ, ಎರಡೂ ಒಂದೇ. ನಿನಗೆ ಅರ್ಥ ಆಗಲ್ಲ. ನನಗೊಂದು ಉಪಕಾರ ಮಾಡ್ತೀಯಾ? ಏನಂದೆ? ಏನೋ ಗ್ರಾಚಾರ ಕಾದಿದೆ. ಇಲ್ಲ, ನಾನೇನು ಮಾಡಲ್ಲ. ದಯವಿಟ್ಟು ಇಲ್ಲ ಅನ್ಬೇಡ. ನನಗೋಸ್ಕರ ಇದೊಂದು ಉಪಕಾರ ಮಾಡು. ನೀನೇ ಹೋಗಿ ಗುರುಗಳಿಗೆ ವಿಷಯ ಹೇಳ್ಬಿಡ್ತೀಯಾ? ಸತ್ತೇ ನಾನು. ಇಷ್ಟು ದಿನ ನನ್ನ ಜೊತೆ ಕಾಡು ಮೇಡ ಅಲ್ದಿದ್ದಕ್ಕೆ ಇದೇನ ನೀನು ಕೊಡೋ ಪ್ರತಿಫಲ ನನಗೆ? ಹೋಗಿ ಹೋಗಿ ಹಸ್ತಿರೋ ಹುಲಿ ಬಾಯಿ ತಲೆ ಕೊಡೋಂತಿದೀಯಾ? ಯಾಕೆ ನನ್ನ ಮೇಲೆ ಇಷ್ಟೊಂದು ದ್ವೇಷ? ಹೆದರಬೇಡ, ಗುರುಗಳ ಹತ್ರ ಧೈರ್ಯವಾಗಿ ಮಾತಾಡು. ಆ ನಿನ್ನ ಗುರು ಮೊದಲೇ ತಿಕ್ಕಲ, ಸಿಡುಕ, ಮುಂಗೋಪಿ. ಇಟ್ಟರೆ ವರ ಕೊಟ್ಟರೆ ಶಾಪ ಅಂತ ಯಾವಾಗಲೂ ನೆತ್ತಿ ಮೇಲೆ ಇರ್ತದೆ ಕೋಪ. ಅದು ಯಾವಾಗ ಬೂದಿ ಹರಿಸ್ತಾನೋ, ಅದು ಯಾವಾಗ ಶಾಪ ಕೊಡ್ತಾನೋ ಅನ್ನೋ ಹೆದರಿಕೆ ಆಗ್ತದೆ.